ಕಳೆದ ಒಂದು ತಿಂಗಳಿನಿಂದ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ರಾಜ್ಯದಲ್ಲಿ ಕಳೆಗಟ್ಟಿದೆ. ಬಟ್ ಕನ್ನಡಿಗರಿಗೆ ಈ ಕನ್ನಡ ರಾಜ್ಯೋತ್ಸವವನ್ನು ಹೇಗೆ ಸೆಲೆಬ್ರೇಟ್ ಮಾಡಿದ್ರೂ ಕೂಡ ಇನ್ನೂ ಏನೋ ಬೇಕು ಅಂತ ಅನಿಸ್ತಾನೆ ಇರುತ್ತೆ. ಹಾಗಾಗಿ ಈ ಬಾರಿ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವಕ್ಕೆ ಧ್ವಜ ಸಿದ್ಧವಾಗಿತ್ತು. ಅದು ವಿಶ್ವ ದಾಖಲೆಯನ್ನು ಕೂಡ ಬರೆದಿದೆ ಅಂತೆ. ಈ ಕುರಿತೊಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕನ್ನಡ ರಾಜ್ಯೋತ್ಸವ ಅಂದ್ರೆ ಕನ್ನಡಿಗರ ಪಾಲಿಗೆ ದೊಡ್ಡ ಹಬ್ಬ. ನವೆಂಬರ್ ತಿಂಗಳಲ್ಲಿ ನಾಡಿನಾದ್ಯಂತ ಕನ್ನಡ ಹಬ್ಬ ಆಚರಣೆ ಮಾಡಲಾಗುತ್ತೆ. ಸಾಧಕರಿಗೆ ಸನ್ಮಾನ, ಕವಿಗೋಷ್ಠಿ, ವಿಚಾರಗೋಷ್ಠಿ, ಸಮ್ಮೇಳನ, ಸಮಾವೇಶ ಎಂದು ಸಾವಿರಾರು ಕಾರ್ಯಕ್ರಮಗಳು ಈ ತಿಂಗಳ ಪೂರ್ತಿ ನಡೆಯುತ್ತಿದೆ. ತಾಯಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ನಡೆಯುತ್ತವೆ. 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ಮತ್ತಷ್ಟು ಅವಿಸ್ಮರಣೆಗೊಳಿಸುವ ಹಿನ್ನೆಲೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ವಿಶ್ವ ದಾಖಲೆ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಅಖಿಲ ಕರ್ನಾಟಕ ಕನ್ನಡ ಚಳವಳಿ ಕೇಂದ್ರ ಸಮಿತಿ ದಾವಣಗೆರೆ ಜಿಲ್ಲಾ ಘಟಕ ಬರೋಬ್ಬರಿ 7 ಕಿಲೋಮೀಟರ್ ಉದ್ದದ ಕನ್ನಡ ಬಾವುಟದ ಐತಿಹಾಸಿಕ ಮೆರವಣಿಗೆಯನ್ನ ನಡೆಸಿ ವಿಶ್ವ ದಾಖಲೆ ಬರೆಯಲು ಮುಂದಡಿ ಇಟ್ಟಿದೆ. ಮೆರವಣಿಗೆಯಲ್ಲಿ ಕನ್ನಡ ಬಾವುಟವನ್ನ ಹೊತ್ತೊಯ್ಯಲು ಬರೋಬ್ಬರಿ 15,000 ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಭಾಗವಹಿಸಿದ್ದು ಹೆಮ್ಮೆಯ ಸಂಗತಿಯಾಗಿದೆ. ಕನ್ನಡ ಬಾವುಟವು ನಗರದ 7 ಪ್ರಮುಖ ವೃತ್ತಗಳನ್ನು ದಾಟುವ ಮೂಲಕ ವಿಶ್ವ ದಾಖಲೆ ಸೇರಲಿದೆ. ಇನ್ನು ಮೆರವಣಿಗೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಗಂಗಾಧರ ಸ್ವಾಮಿ ಚಾಲನೆ ನೀಡಿದ್ದು, ಭವ್ಯ ಮೆರವಣಿಗೆಯನ್ನ ಬೆಣ್ಣೆನಗರಿ ಜನ ಕಣ್ತುಂಬಿಕೊಂಡು ಖುಷಿಯಾಗಿದ್ದಾರೆ. ಕಾರ್ಯಕ್ರಮದ ಪ್ರಯುಕ್ತ ನಗರದ ಪ್ರಮುಖ ರಸ್ತೆಗಳೆಲ್ಲ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದ್ವು. ಅರಿಶಿನ ಕುಂಕುಮ ಬಣ್ಣದ ಭವ್ಯ ಕನ್ನಡ ಧ್ವಜವನ್ನ ಖ್ಯಾತ ಜವಳಿ ಉದ್ಯಮಿ ಚನ್ನಬಸಪ್ಪ ಅಂಡ್ ಸನ್ಸ್ ಸಿದ್ಧಪಡಿಸಿದ್ದು, 7 ಕಿಲೋಮೀಟರ್ ಉದ್ದದ ಧ್ವಜವನ್ನ 5 ಜನ ಟೈಲರ್ಗಳು ಹಾಗೂ 15 ಜನ ಸಹಾಯಕರು ಸೇರಿದಂತೆ ಒಟ್ಟು 20 ದಿನಗಳ ಕಾಲ ನಿರಂತರವಾಗಿ ಶ್ರಮವಹಿಸಿ ಸಿದ್ಧಪಡಿಸಿದ್ದಾರೆ. ಬೆಣ್ಣೆನಗರಿಯಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಜಯಘೋಷ ಮೊಳಗಿದ್ದು, ಕನ್ನಡ ಬಾವುಟ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿದೆ. ನಮ್ಮ ಕನ್ನಡ ಬಾವುಟ ವಿಶ್ವ ದಾಖಲೆ ಪುಟ ಸೇರುತ್ತಿರುವ ಈ ಶುಭಗಳಿಗೆ ಕನ್ನಡಿಗರ ಪಾಲಿಗೆ ಅವಿಸ್ಮರಣೀಯವಾಗಿ ಉಳಿಯೋದು ಪಕ್ಕಾ ಗ್ಯಾರಂಟಿ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.